ಗೆದ್ದೇ ಗೆಲ್ತೀನಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿ. ವಾಟ್ಸ್ ಅಪ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಂತ ಅಂದ್ರೆ ತಮ್ಮನೇಲಿ ನೋಡಿರ್ತೀರಾ. ಎಸ್, ಇವತ್ತು ನಾವು ಮಾಡ್ತಾ ಇರೋದು ಬಿರಿಯಾನಿ. ಯಾರು ಮಾಡ್ತಾ ಇರೋದು ಅಂದ್ರೆ ನಮ್ಮ ಅತ್ತೆ ಹತ್ರ ಮಾಡಿಸ್ತಾ ಇರೋದು. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಶೆಫ್ಸ್ ಅಂತಾನು ಹೇಳ್ಬೋದು. ಬಾತು ಮತ್ತೆ ಈ ತರ ಐಟಮ್ಸ್ ಎಲ್ಲ ಅವರೇ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಚೆನ್ನಾಗಿ ಮಾಡೋದು. ಎಲ್ಲ ಮಾಡಿಸ್ಬೇಕಾರೆ ಫಸ್ಟ್ ನಮ್ಮ ಅತ್ತೆ ಗ್ಯಾಪ್ನ ಬಂದ್ರು. ಸೊ ಇವತ್ತು ಅವ್ರ ಹತ್ರ ಮಾಡ್ಸೋಣ, ನೆಕ್ಸ್ಟ್ ಹಂಗೆ ಬೇರೆಯವ್ರ ಹತ್ರನೂ ಮಾಡ್ಸೋಣ. ಇವತ್ತು ನಾವು ಮಾಡ್ತಿರೋದು ಸೋಯಾ ಬಿರಿಯಾನಿ, ನಾಟಿ ಸ್ಟೈಲ್ ಸೋಯಾ ಬಿರಿಯಾನಿ. ಸೊ ಬನ್ನಿ, ಹೆಂಗಿರುತ್ತೆ, ಹೆಂಗ್ ಮಾಡ್ತೀರಿ ಅಂತೆಲ್ಲ ತೋರಿಸ್ತೀರಿ. ಇವತ್ತು ನಾವು ವ್ಲಾಗ್ನ ಕಂಟಿನ್ಯೂ ಮಾಡೋದು ಗಾನಿಕಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಎಲ್ಲರಿಗೂ. ಸೊ ಇವತ್ತು ನಮ್ಮ ಮಾಮ ವ್ಲಾಗ್ ಮಾಡ್ತಿದ್ದಾರೆ, ನಾನು ಸ್ವಲ್ಪ ಮಾತಾಡ್ತಿರ್ತೀನಿ. ಸೊ ಇವತ್ತು ಅಡುಗೆ ಮಾಡೋದು ನಮ್ಮ ಮಮ್ಮಿ. ಬನ್ನಿ ಮಮ್ಮಿ. ಸೊ ಇವ್ರೇನು ಅಷ್ಟೊಂದೇನು ದೊಡ್ಡ ಚೆಫ್ ಅಲ್ಲ, ನಮ್ಮ ಮಾಮ ಹೇಳ್ದಂಗೆ ಏನೋ ಅಷ್ಟೆಲ್ಲ ಮಾಡ್ತಾರೆ. ನಾವು ದಿನ ಅಡುಗೆ ತಿಂತೀವಲ್ಲ, ಸೊ ನಮ್ಗೇನು ಇಷ್ಟ ಇಲ್ಲ. ನಿಮ್ಗೆ ಹಂಗ ಅನ್ಸ್ಬೋದು, ಆದ್ರೆ ನಾವು ತಿನ್ನೋದು ನಮ್ಗೆ ಇಷ್ಟ ಆಗಿದೆ. ಬೇಕಾದ್ರೆ ಬೇರೆ ಯಾರು ಇವಾಗ ಈ ರೆಸಿಪಿ ಮಾಡಿ ಟ್ರೈ ಮಾಡ್ತಾರಲ್ಲ, ಅವರು ಹೇಳ್ತಾರೆ ಬೇಕಾರೆ ಹೆಂಗೆ ಅಂತ. ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಕ್ಕೆ. ಈ ತರ ಎಲ್ಲ ಹೇಳಿದ್ರೆ ಅವ್ರು ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಆಮೇಲೆ? ಮಾಡಿಲ್ಲ ಅಂದ್ರೆ ಒಳ್ಳೇದ. ಗೈಸ್, ಅವಳೆಲ್ಲ ಸುಮ್ನೆ ಆತರ ಡವ್ಗಳು ಮಾಡ್ತಾಳೆ. ನಿಜವಾಗ್ಲೂ ನಮ್ಮ ಅತ್ತೆ ಚೆನ್ನಾಗೇ ಮಾಡ್ತಾರೆ, ಎಲ್ಲರೂ ಟ್ರೈ ಮಾಡಿ. ಅವಳಿಗೆ ಯಾವ ತರ ಮಾಡ್ಕೊಟ್ರು ಅವ್ಳಿಗೆ ಇಷ್ಟ ಪಡೋದಿಲ್ಲ. ಸೊ ನಮ್ಮ ವಿಶಾಲ್ ಒಪ್ಪಿದ್ದಾರೆ ಅಂದ್ಮೇಲೆ ಅದ್ ಚೆನ್ನಾಗೇ ಇರುತ್ತೆ. ಸೊ ಇದು ನಮ್ಮ ಆಫ್ರಿಕನ್ ನೋಡಿ, ನೀವೇ ಟ್ರೈ ಮಾಡಿ ಒಂದ್ಸಲ. ನಾನು ಮಾಡಿರೋದು ಬ್ಲೂ ಅಂತ, ತುಂಬಾ ತೀಟೆ ಮಾಡ್ತಾನೆ. ಇವಾಗ ಕುಕಿಂಗ್ ವ್ಲಾಗ್ ಅಲ್ಲಿ ಬ್ಲೂ ನೆಂತಿಗೆ ತೋರಿಸ್ತಿದ್ದೆ, ಅದನ್ನು ಹಾಕ್ತೀಯಾ ಕುಕಿಂಗ್ಗೆ? ಇಲ್ಲ ಹಾಕಲ್ಲ. ಇವಾಗ ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ, ಚಿಲ್ಲಿ, ಪುದೀನ, ಮತ್ತು ಇಲ್ಲಿ ಸೋಯಾ ರೆಡಿ ಇದೆ. ಮತ್ತು ರೈಸ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀರಿ. ಮೆಣಸಿನ್ಕಾಯಿ, ಈರುಳ್ಳಿ, ಮತ್ತೆ ಇದೇನು, ಇದು ಸ್ಯಾಫ್ರನ್ ವಾಟರ್ ನೀರಲ್ಲಿ ನೆನ್ಸಿಟ್ಕೊಂಡಿರ್ತೀನಿ. ಹಾಲಲ್ಲಿ ಕೂಡ ನೆನ್ಸ್ಕೋಬಹುದು, ನಾನು ನೀರಲ್ಲಿ ನೆನ್ಸಿಟ್ಕೊಂಡಿದ್ದೀನಿ. ಓಕೆ. ಇದು ಫ್ರೈಡ್ ಆನಿಯನ್, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಟೊಮೆಟೊ, ಮತ್ತೆ ಇದು ಮೊಸರು ಬಜ್ಜಿಗೆ. ಸೊ ಇವಾಗ ಹೆಂಗ್ ಒಗ್ಗರಣೆ ಹಾಕೋದು ಎಲ್ಲ ಪ್ರೊಸೆಸ್ ತೋರಿಸ್ತೀರಿ, ಬನ್ನಿ. ಸೊ ಫಸ್ಟ್ ನಾವು ಸ್ಟವ್ ಅನ್ಸ್ಕೋಬೇಕು. ಅದೆಲ್ಲರೂ ಮಾಡ್ತಾರತ್ತೆ, ಇಲ್ಲಾಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ. ಸೊ ಫಸ್ಟ್ ಸ್ಟವ್ ಅನ್ಸ್ಕೋಬೇಕಂತೆ, ಅನ್ಸ್ಕೊಳ್ಳಿ ಸ್ಟವ್. ಆಮೇಲೆ ಆಯಿಲ್ ಹಾಕೋಬೇಕು. ಎಷ್ಟು ಅಂದ್ರೆ ನಾವೀಗ ಮಾಡ್ತಿರೋದು ಹಾಫ್ ಕೆಜಿಗೆ ಎಷ್ಟು ಬೇಕಾಗತ್ತೆ ಅಂತ ಒಂದು ಅಳತೆ, ಲೈಕ್ ಒಂದು 5 to 6 ಸ್ಪೂನ್ಸ್ ಅಂತ ಇಟ್ಕೊಳ್ಳಿ, ಆಯ್ತಾ? ಸೊ ಈಗ ಆಯಿಲ್ ಕಾಯೋಷ್ಟ್ರಲ್ಲಿಗೆ ನಾವು ಮಸಾಲ ಐಟಮ್, ಪಲಾವ್ ಐಟಮ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಆಯಿಲ್ ಹೀಟ್ ಆಗಲಿ. ಸೊ ಆಯಿಲ್ ಹೀಟ್ ಆಗಿದೆ. ಈಗ ನಾನು ಅದಕ್ಕೆ 2 ಪಲಾವ್ ಎಲೆ ಹಾಕೋತೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮತ್ತೆ ಇದು ಸೋಂಪು, ಅದು ಇದು ಎಲ್ಲ ಇಟ್ಕೊಂಡಿದ್ದೀನಿ. ಮಸಾಲ ಐಟಮ್ ಅದೆಲ್ಲ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನೊಂದು 3 ಬಿಗ್ ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಈಗ ಆನಿಯನ್ ಜೊತೆಗೆ ಒಂದು 5-6 ಈರುಳ್ಳಿ ಕೂಡ ಹಾಕೋತೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆನಿಯನ್ ಜೊತೆಗೆ 5-6 ಈರುಳ್ಳಿ ಹಾಕೊಂತೀರಾ? ಮೆಣಸಿನ್ಕಾಯಿ ಎಕ್ಸ್ಪೆಕ್ಟಾನೆ. ಸರಿ ಆಯ್ತು, ಆನಿಯನ್ ಜೊತೆ ಎಲ್ಲಾರು ಈರುಳ್ಳಿ ಹಾಕೊಳ್ಳಿ. ಇದೇ ತರ ಮಾಡೋದು ಅಡಿಗೆ. ಕರೆಕ್ಟ್ ಆಗಿ ಹೇಳಿದ್ರೆ ಗಾನಿಕಾ. ಸಾರಿ, ಇದು ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಸ್ವಲ್ಪ ನರ್ವಸ್ನೆಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. 5-6 ಮೆಣಸಿನ್ಕಾಯಿ ಹಾಕೋಬೇಕಾಯ್ತಾ? ಇದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ, ಅಲ್ಲಿವರೆಗೂ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ನಾವು ಇವತ್ತು ಮಾಡ್ತಿರೋದು ದಮ್ ಬಿರಿಯಾನಿ. ಸೊ ಹಂಗಾಗಿ ಅದು ಗ್ರೇವಿ ಟೈಪ್ ಫಸ್ಟ್ ಮಾಡಿಕೊಂಡು ಆಮೇಲೆ ನಾವು ದಮ್ ಕಟ್ತೀವಿ. ಅವಾಗ ಈ ತರ ಕಲಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಹೌದು, ಆಕ್ಚುಲಿ ಒಬ್ರೊಬ್ರು ಒಂದೊಂದ್ತರ ಪ್ರೊಸೀಜರ್ ಮಾಡ್ತಾರೆ, ಬಟ್ ನಾನ್ ಮಾಡೋದು ಸ್ಟೈಲ್ ಈ ತರ. ಸೊ ಆಮೇಲೆ ಈ ತರ ಮಾಡಿದ್ದಾರೆ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ಬರೀ ಇಂಥದೆಯಾ?
ಹೇಗಾದ್ರೂ ಮಾಡಿ ಎಂಡ್ ಆಫ್ ದ ಲೈಕ್ ಏನು ಗೊತ್ತಾ, ಟೇಸ್ಟ್ ಚೆನ್ನಾಗಿರ್ಬೇಕು, ಹೈಜಿನಿಕ್ ಆಗಿರ್ಬೇಕು ಅಷ್ಟೇ. ಪ್ರೊಸೀಜರ್ ಇಂಪಾರ್ಟೆಂಟ್. ಸೊ ಈಗ ನೆಕ್ಸ್ಟ್ ಇದಾಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ನಾನು. ಯಾಕೆ ಹಾಕ್ಬೇಕು? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಾಗ ಲೈಕ್ ನಾವು ಮಾಡ್ತಿರೋದು ನಾಟಿ ಸ್ಟೈಲ್ ಅಲ್ವಾ, ಸೊ ಅದು ಬಿರಿಯಾನೀಸ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಹಂಗಾಗಿ ನಾವು ಜಿಂಜರ್ ಗಾರ್ಲಿಕ್ ಯೂಶಲ್ ಆಗಿ ಹಾಕ್ಲೇಬೇಕಾ? ಹೌದು. ಮತ್ತೆ ಇವರೆಲ್ಲ ಈ ಬ್ರಾಹ್ಮಿನ್ಸ್ ಎಲ್ಲ ಹಾ, ಅಂದ್ರೆ ಅವ್ರಿಗೆಲ್ಲ ಏನ್ ತಿನ್ನೋದು ಗೊತ್ತಿಲ್ಲ ನಮ್ಗೆ. ಓಕೆ. ಈ ಬ್ರಾಹ್ಮಿನ್ಸ್ ಎಲ್ಲ ಈ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕೋದೇ ಇಲ್ಲ, ಆನಿಯನ್ ಜಿಂಜರ್ ಗಾರ್ಲಿಕ್ ಅದೆಲ್ಲ. ಅವ್ರು ಹಾಕೋದಿಲ್ಲ ಯಾಕಂದ್ರೆ ಅವ್ರಿಗೆ ಅದು ಆ ಫ್ಲೇವರ್ ಇಷ್ಟ ಆಗೋದಿಲ್ಲ. ನಮ್ಗೆ ಈ ತರ ಬಿರಿಯಾನಿ ಐಟಮ್ಸ್ ಇದೆಲ್ಲ ಹಾಕ್ಲಿಲ್ಲ ಅಂದ್ರೆ ನಮ್ಗೆ ಆ ಟೇಸ್ಟ್ ಕೊಡೋದಿಲ್ಲ. ಓಕೆ. ಹಂಗಾಗಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಸ್ಪೈಸಿ ಫ್ಲೇವರ್ ಬರ್ಬೇಕಲ್ವ, ಹಂಗಾಗಿ. ಸೊ ಈಗ ಜಿಂಜರ್ ಗಾರ್ಲಿಕ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ನಾನೀಗ ಉದ್ದುದ್ದಿಗೆ ಹೆಚ್ಕೊಂಡಿರೋ ಟೊಮೆಟೊ ಒಂದು 5-6 ಹಾಕೋತಾ ಇದ್ದೀನಿ. ಗಣಿಕೆ ನಾವು ತಿಂದ್ಬಿಟ್ಟು ಒನ್ ಮೋರ್ ಅಂತ ಏನಾದ್ರು ಹೇಳ್ತೀರಾ ಹಿಂಗೆ ನಿಮ್ ಪ್ರಕಾರ? ಒನ್ ಮೋರ್ ಅಂತೀರಾ ಅಥವಾ ನೋ ಮೋರ್ ನೋ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಎರಡೂ ಹೇಳ್ಬೋದು. ಹೌದಾ? ಓಕೆ, ಅದು ತಿಂದ್ಮೇಲೆ ಗೊತ್ತಾಗಲ್ಲ. ಸೊ ಇವಾಗ ಟೊಮೆಟೊ ಆನಿಯನ್ ಅದೆಲ್ಲ ಬೇಯ್ತಾ ಇದೆ. ಅಷ್ಟೊತ್ತಿಗೆ ಇವಾಗ ಸೋಯಾನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಹೇಗೆ ಮಾಡೋದು ಅಂತ ಮತ್ತೆ ಹೇಳ್ತಾರೆ. ಓಕೆ, ಈಗ ಸೋಯಾನ ನಾವು ಬಿಸಿನೀರಲ್ಲಿ ಹಾಕಿ ಉಪ್ಪು ಹಾಕಿ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಮೊಸರು ಎಂತ ಕತೆ ಹಾಕೋದು? ಮೊಸರು ಹಾಕೊಂಡ್ರೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ಉಪ್ಪು ಖಾರ ನಾವೇನೇನು ಹಾಕ್ತೀವಿ ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಮತ್ತೆ ಹುಳಿ ಚೆನ್ನಾಗಿ ಹಿಡ್ದಿರುತ್ತೆ ಮಸಾಲ ಅಂತ. ಆಯ್ತಾ, ಮೊಸರು ಹಾಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕೋತೀನಿ. ಅದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕೋತೀನಿ. ಮತ್ತೆ 1 ಸ್ಪೂನ್ ಚಿಲ್ಲಿ ಪೌಡರ್, ಮತ್ತೆ ಒಂದು ಸ್ವಲ್ಪ ಉಪ್ಪು ಬೇರೆಲ್ಲ ಹಾಕಿರ್ತೀನಿ, ಇವಾಗ ಜಾಸ್ತಿ ಆಗಲ್ಲ. ನಾನು ಅವಾಗ ತುಂಬಾ ಕಡಿಮೆ ಹಾಕಿರ್ತೀನಿ, ಸುಮ್ಮನೆ ಒಂದು ಅರ್ಧ ಸ್ಪೂನ್ ಹಾಕಿರ್ತೀನಿ ಅಷ್ಟೇನೆ. ಓಕೆ. ಸೊ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, 1-2 ಸ್ಪೂನ್ ಹಾಕಿರ್ತೀನಿ. ಸೊ ಇದನ್ನ ಕಲಸಿ ಇವಾಗ ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಇಡೋಣ. ಓಕೆ, ನೋಡಿದ್ರಲ್ಲ? ಸೊ ಹಿಂಗೆ ಮ್ಯಾರಿನೇಟ್ ಮಾಡಬೇಕು, ನೀಟಾಗಿ ಹಿಂಗೆ ಕಲ್ಸ್ಕೋಬೇಕು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಮ್ಯಾರಿನೇಟ್ ಮಾಡಿರೋ ಸೋಯಾನ ನಾನು ಈಗ ಹಾಕೋತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಸಾಕು. ಸೊ ಅದನ್ನ ಹಾಕೋತಾ ಇದ್ದೀನಿ. ನಾನು ತಗೊಂಡಿರೋದು ಬೇಬಿ ಸೋಯಾ ಚಂಕ್ಸ್. ಸೊ ಅದನ್ನ ಮ್ಯಾರಿನೇಟ್ ಮಾಡಿರೋದು ಹಾಕೋತಾ ಇದ್ದೀನಿ. ಮತ್ತೆ ಇವಾಗ ಇದನ್ನೆಲ್ಲ ಹಂಗೆ ಮಾಡದಾ? ಅಂದ್ರೆ ಇವಾಗ ಇದನ್ನೆಲ್ಲ ಗ್ರೇವಿ ತರ ಮಾಡ್ತಾ ಇದೀರಾ ಇದನ್ನ? ಹೌದು. ಇದನ್ನ ಮತ್ತೆ ಇವಾಗ ಇದೆಲ್ಲ ರೆಡ್ ಕಲರ್ ಟೊಮೆಟೊ ಹಾಕಿರೋದಕ್ಕೆ ರೆಡ್ ಕಲರ್ ಇರುತ್ತಲ್ಲ? ಇಲ್ಲ, ನಾನು ಈಗ ನೆಕ್ಸ್ಟ್ ಪುದೀನ, ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿನ ಪೇಸ್ಟ್ ಮಾಡ್ಕೋತೀನಿ. ಓಕೆ. ಆ ಪೇಸ್ಟ್ ಮಾಡಿರೋದನ್ನ ಹಾಕಿದಾಗ ಅದು ನಿಮ್ಗೆ ಗ್ರೀನ್ ಕಲರ್ ಬರುತ್ತೆ. ಓಕೆ. ಸೊ ಅದು ಕಲರ್ ಚೇಂಜ್ ಆಗುತ್ತೆ. ನಾನು ಇಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇರೋದು ಬರೀ ಮ್ಯಾರಿನೇಟಿಂಗ್ ಮಾತ್ರ. ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಗ್ರೀನ್ ಕಲರ್ ನಾಟಿ ಸ್ಟೈಲ್ ಮಾಡ್ತಿರೋದ್ರಿಂದ ಸೊ ಗ್ರೀನ್ ಚಿಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ನಾನೀಗ ಪುದೀನ ಮತ್ತೆ ಕೊತ್ತಂಬರಿ ಮತ್ತೆ ಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡಿದ್ದೀನಿ ಅದನ್ನ ಈಗ ಹಾಕೋತಾ ಇದ್ದೀನಿ. ಹಿಂಗ ಅನಿಕಾ ನೀನೇನೋ ದೊಡ್ಡದಾಗ ಮಾಡಂಗಲ್ಲ, ಹೋಗಿ ನಿಂತಿದ್ಯಾ? ಸುಮ್ಮನೆ ವಿಡಿಯೋ ಬರ್ಬೇಕಲ್ವ, ಹಂಗಾಗಿ ಸ್ಕ್ರೀನ್ ಟೈಮು. ಅನಿಕಾ ಏನಾದ್ರು ಹೇಳ್ಕ ಅನಿಕಾ? ಏನ್ ಹೇಳಿ ಮಾಮ, ಹಾಂ, ನಾನು ಹೆಂಗ್ ಬರುತ್ತೆ ಅಡ್ಗೆ ಅಂತ ಕಾಯ್ತಾ ಇದ್ದೀನಿ. ಹೆಂಗ್ ಬರುತ್ತೆ ನಿನ್ ಪ್ರಕಾರ? ಮೇ ಬಿ ಚೆನ್ನಾಗಿ ಬರ್ಬೋದು. ಮತ್ತೆ ಅವಾಗ ಏನೋ ಹೇಳ್ದೆ, ಒಂದೊಂದ್ಸಲಿ ಚೆನ್ನಾಗಿ ಮಾಡ್ತಾರೆ, ಇನ್ನೊಂದ್ಸಲಿ ಚೆನ್ನಾಗಿ ಮಾಡಲ್ಲ. ಹ್ಮ್. ಸೊ ಫ್ರೆಂಡ್ಸ್, ನೀವು ಅವಳ ಸೈಜ್ ನೋಡಿದ್ರೆ ನೀವು ಕಂಡುಹಿಡಿಬಹುದು ಅವಳು ಯಾವ ತರ ಚೆನ್ನಾಗಿ ಮಾಡ್ತೀನಿ ನಾನು ಅಡಿಗೆ. ಇಷ್ಟೊತ್ತು ನೀನ್ ಮಮ್ಮಿಗೆ ರೋಸ್ಟ್ ಮಾಡ್ತಿದ್ದೆ, ಅವ್ರು ನೋಡಿ ಮಮ್ಮಿ ನಿಂಗೆ ರೋಸ್ಟ್ ಮಾಡಿ. ನಂಗೂ ಟೈಮ್ ಬರುತ್ತೆ. ಸರಿ. ಸೊ ಈಗ ಮ್ಯಾರಿನೇಟ್ ಮಾಡಿರೋ ಸೋಯಾ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಸೊ ಇದಕ್ಕೆ ಹೆಂಗ್ ಹೇಳ್ತೀರಾ ಕುಕ್ ಆಗಿದೆ ಅಂತ? ನೀವು ತಿನ್ನೋರಿಲ್ಲ. ಸೊ ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ, ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು.
ಮೊದಲೇ ನಾವು ಹಾಕೊಂಡಿದೀವಿ, ಬಟ್ ನಾವು ತುಂಬಾ ಕಡಿಮೆ ಹಾಕೊಂಡಿದ್ವಿ. ಮತ್ತೆ ಮ್ಯಾರಿನೇಟ್ ಮಾಡೋಕೆ ಉಪ್ಪು, ಮತ್ತೆ ಸೋಯಾಗ ಉಪ್ಪು, ಇವಾಗ ಉಪ್ಪು, ಯಪ್ಪ ಜಾಸ್ತಿ ಆಗಲ್ಲ ಉಪ್ಪು? ಇಲ್ಲ ಇದು ಚಿಕ್ಕ ಸ್ಪೂನ್ ಇರೋದ್ರಿಂದ ನಾನು ಒಂದು 3 ಸ್ಪೂನ್ ಹಾಕೊಂಡಿದ್ದೀನಿ ಆಯ್ತಾ. ಲೈಕ್ ಆಗ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿದ್ದೀನಿ. ಈಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೇಬೇಕಾಗುತ್ತೆ. ಓಕೆ ಗೈಸ್, ಎಲ್ಲರೂ ಟಾಟಾ ಅಯೋಡೈಸ್ ಸಾಲ್ಟೇ ಯೂಸ್ ಮಾಡಿ ಹೌದು ಆಯ್ತಾ, ಬೇರೆ ಯಾವ್ದಾದ್ರು ಯೂಸ್ ಮಾಡಬೇಡಿ. ಸೊ ಇದಕ್ಕೆ ನಾನು ಒಂದ್ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಇದೆಲ್ಲ ಕಲರ್ ಯಾಕೋ ಗ್ರೀನ್ ಆಗುತ್ತಾ ಅಂತ ಡೌಟ್ ಹೊಡಿತಾ ಇದೆ. ಬರುತ್ತೆ. ಓಕೆ, ನಾವು ತುಂಬಾ ಗ್ರೀನ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಾನು ಪುದೀನ ಇವಾಗ ನಾವು ಮಾಡ್ತಿರೋದು ಬರೀ ಹಾಫ್ ಕೆಜಿ ಅಲ್ವಾ. ಹಾಫ್ ಕೆಜಿಗೆ ಎಷ್ಟು ಬೇಕಾಗುತ್ತೋ ನಾನು ಅರ್ಧ ಕಟ್ಟಷ್ಟು ಪುದೀನ ಹಾಕೊಂಡಿದ್ದೀನಿ. ಸೊ ನೀವು ಪುದೀನ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ಅದು ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ. ಸೊ ಈಗ ನಾನು ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿದ್ದೀನಿ, ಒಂದು ಅರ್ಧ ಕಟ್ಟ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಓಕೆ, ಗೈಸ್ ನೋಡಿ, ಇವಳು ಇದೇ ತರ ಯಾವಾಗ ಕಿತಾಪತಿ ಮಾಡೋದು, ಅದಕ್ಕೆ ಅಡ್ಗೆ ಒಂದೊಂದ್ಸತಿ ಚೆನ್ನಾಗಿ ಬರೋಣ ಅಂತ ಹೇಳ್ತಾರಲ್ಲ. ಇವಳು ಬಂದ್ ಕೈ ಈ ತರ ಎಲ್ಲ ಹಾಕಿರ್ತಾಳೆ, ಮತ್ತೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇವಳು ಈ ತರ ಮಾಡ್ತಾಳಲ್ಲ, ಅವಾಗ ಅಡ್ಗೆ ಕೆಡೋದು. ಇಲ್ಲ, ನಾನು ಸ್ವಲ್ಪ ಬಂದ್ ಮಾಡಿದಾಗ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಓ ಹೌದಂತೆ. ಮಮ್ಮಿ ಏನಾರ ಮಿಸ್ಟೇಕ್ಸ್ ಏನಾರ ಮಾಡಿದ್ರೆ ಅದನ್ನ ಬಂದ್ ಸರಿ ಮಾಡ್ತೀನಿ. ಓ ಹೌದಂತೆ. ನಾನಿವಾಗ ನಿಮ್ಗೆ ಆಗ್ತಿರೋದು ಒಂದು ಇಂಗ್ರೀಡಿಯೆಂಟ್ ಏನು ಅಂತಂದ್ರೆ, ಒಂದು ಹೋಮ್ ಮೇಡ್ ಪೌಡರ್ ಮಾಡ್ಕೊಂಡಿದ್ದೀನಿ, ಮಸಾಲಾ ಪೌಡರ್. ಸೊ ಇದು ಬಂದ್ಬಿಟ್ಟು ಸೀಕ್ರೆಟ್ ರೆಸಿಪಿ, ಅಂದ್ರೆ ಒಂಥರ ತುಂಬಾ ಫ್ಲೇವರಿಸ್ಟ್ ಆಗಿರತ್ತೆ ನಿಮ್ಗೆ ಇದು ಹಾಕೊಂಡ್ರೆ. ಆಯ್ತಾ, ಇದೆಲ್ಲ ರಿವೀಲ್ ಮಾಡಬೇಡಿ, ಯಾಕಂದ್ರೆ ಇವರು ನನಗೆ ಲೈಕ್ ಮತ್ತೆ ಕಮೆಂಟ್ ಜಾಸ್ತಿ, ಮಿನಿಮಮ್ ಈ ವಿಡಿಯೋಗೆ 100 ಲೈಕ್ ಮತ್ತೆ ಎಷ್ಟು ಒಂದು 20 ಕಮೆಂಟ್ ಬಂದ್ರೆ ಅಷ್ಟೇ ನಾವು ಇದು ಹೇಳೋಣ. ಅಲ್ಲಿವರೆಗೂ ಹೇಳೋದ್ ಬೇಡ. ಹೌದು ಗೈಸ್, ನಿಮ್ಗೆ ಬೇಕು ಪೌಡರ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ನಾನು ಈ ಪೌಡರ್ ಹೇಗ್ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಕೂಡ ನಾನೊಂದು ಬ್ಲಾಗ್ ಮಾಡ್ತೀವಿ. ನಿಮ್ಗೆ ಅದು ಬೇಕು ಅನ್ನಂಗಿದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗೆ, ಅವಾಗೆ ನಾವ್ ಹೇಳೋದು, ಇಲ್ಲಾಂದ್ರೆ ಅಲ್ಲಿವರೆಗೂ ಹೇಳಲ್ಲ. ಏನಿಲ್ಲ ಗೈಸ್, ನನಗೆ ಮೆಸೇಜ್ ಮಾಡಿ, ನಾನು ರಿವೀಲ್ ಮಾಡ್ತೀನಿ. ನಿನಗೆ ಗೊತ್ತಿದ್ರೆ ತಾನೇ ಅದು ಮಾಡೋದಕ್ಕೆ ರಿವೀಲ್. ಸೊ ಈಗ ನಾವು ದಮ್ ಕಟ್ತಾ ಇದೀವಿ. ದಮ್ ಕಟ್ಟೋ ಪ್ರೊಸೀಜರ್ ಹೇಗೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ಯೂಸ್ ಆಗದೆ ಇರೋಂಥ ಹಳೆ ಹಂಚಿರತ್ತಲ್ಲ, ಅದನ್ನ ಇಟ್ಕೊಳ್ಬೇಕು. ಫಸ್ಟ್ ಸ್ವಲ್ಪ ಅದು ಕಾಯ್ಕೊಂಡಿದ್ಮೇಲೆ, ಅದಾದ್ಮೇಲೆ ಏನ್ ಮಾಡ್ಬೇಕು, ಒಂದು ಪಾತ್ರೆ ಇಟ್ಕೊಳ್ಬೇಕು. ನಾವು ದಮ್ ಕಟ್ಟೋದಕ್ಕೆ ಯಾವ ಪಾತ್ರೆ ಇಟ್ಕೋತೀವೋ ಆ ಪಾತ್ರೆ ಇಟ್ಕೊಳ್ಳಿ. ಇದು ರೈಸ್ ಮಾಡ್ಕೊಂಡಿದೀವಲ್ಲ, ಬಾಸುಮತಿ ರೈಸ್ ಯೂಸ್ ಮಾಡಿದ್ದೀನಿ ಎಲ್ಲ ಇವತ್ತು. ಸೊ ಇದನ್ನ ಹೇಗ್ ಮಾಡಿದೀವಿ ಅಂತಂದ್ರೆ, ನೀರ್ ಕಾಯಿಸ್ಕೋಬೇಕು. ನೀರ್ ಕುದೀತಿರ್ಬೇಕಾದ್ರೆ ಅಕ್ಕಿ ತೊಳೆದಿಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕಿ, ಉಪ್ಪು ಹಾಕಿ, ಒಂಚೂರು ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಕ್ಕಿಗೆ ಅಷ್ಟು ಉಪ್ಪು ಹಾಕೊಂಡು, 1 ಎಲೆ ಪಲಾವ್ ಎಲೆ ಹಾಕೋಬೇಕು, 1-2 ಲವಂಗ, 1 ಏಲಕ್ಕಿ ಇದು ಹಾಕೊಂಡು ಒಂದು 70% ಅಷ್ಟು ಅನ್ನ ಬೆಂದಿರ್ಬೇಕು. ಆ ಥರ ಮಾಡ್ಕೊಂಡು ಈಗ ನಾನು ದಮ್ ಕಟ್ಟೋಕ್ಕೆ ಮಾಡ್ತಿದ್ದೀನಿ. ಸೊ ಫಸ್ಟ್ ಹೇಗ್ ಮಾಡೋದಂದ್ರೆ, ಸೊ ಇಲ್ಲಿ ಪಾತ್ರೆ ಇಟ್ಟಿದ್ದೀನಲ್ಲ, ಈ ಪಾತ್ರೆಗೆ ನಾನು 1 ಲೇಯರ್ ಗೊಜ್ಜು ಹಾಕೋತಾ ಇದ್ದೀನಿ. ನಾನು ಮಾಡಿಟ್ಟಿದ್ನಲ್ಲ ಆ ಗೊಜ್ಜನ್ನ ಹಾಕೋತಾ ಇದ್ದೀನಿ. ಸೊ ಹೀಗೆ 1 ಲೇಯರ್ ಗೊಜ್ಜನ್ನ ಹಾಕೋಬೇಕು. ಗೊಜ್ಜನ್ನ ಹಾಕೊಂಡ್ಮೇಲೆ ಇನ್ನೊಂದು ಲೇಯರ್ ರೈಸ್ ಹಾಕೋಬೇಕಾಗುತ್ತೆ. ಸೊ ಈ ತರನೇ ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರ್ ಮಾಡಬೇಕು. ಮತ್ತೆ ಇನ್ನೊಂದು ಲೇಯರ್ ಗೊಜ್ಜು ಹಾಕಬೇಕು. ಮತ್ತೆ ಇನ್ನೊಂದು ಲೇಯರ್ ರೈಸ್ ಹಾಕೋಬೇಕು. ಇದೇ ತರ 1-2-3 ಲೇಯರ್ಸ್ ಮಾಡ್ಕೋಬೇಕಾಗತ್ತೆ. ಗಾನಿಕಾ ಬಾ ನೋಡ್ ಕಲಿ, ಇಲ್ಲಾಂದ್ರೆ ಬ್ಲಾಗ್ ಅಲ್ಲೇ ನೋಡಂತೆ ಬಿಡು. ನೆಕ್ಸ್ಟ್ ನೀನು ಮದ್ವೆ ಆಗಿ ನೀನ್ ಗಂಡನ ಮನೆಗೆ ಹೋದಾಗಬೇಕಾಗುತ್ತೆ. ಸರಿ, ಸೊ ಮತ್ತೆ ನಾನು ಗೊಜ್ಜು ಹಾಕೋತಾ ಇದ್ದೀನಿ. ಸೊ ಈ ತರ ಒಂದ್ರ ಮೇಲೆ ಒಂದು ಮಾಡ್ಕೋಬೇಕು. ಹೌದು. ಸೊ ಈ ತರ ಸ್ವಲ್ಪ ಟೈಟ್ ಪ್ರೆಸ್ ಮಾಡಿ ನೀವು ಹಾಕೊಂಡಾಗ ಏನಾಗುತ್ತೆ, ದಮ್ ಚೆನ್ನಾಗಿ ಕಟ್ಟತ್ತೆ. ಎಷ್ಟೊತ್ತಾಗುತ್ತೆ ಮಾಡಕ? ಈಗ ಇದು ಆಯ್ತು.
ಇವಾಗ ಮೇಲೆಗಡೆ ಒಂದು ಸ್ವಲ್ಪ ರೈಸ್ ಹಾಕೊಂಡು ಲೆಫ್ಟ್ ಓವರ್ ಏನಿದೆ ರೈಸು ಅದನ್ನೆಲ್ಲ ಹಾಕೊಂಡು ಏನು ಮಾಡಬೇಕು, ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಾವು ನೆನ್ಸಿಟ್ಟಿದ್ವಲ್ಲ ಅದು ಇದು ಕುಮ್ಮದು ಸ್ಯಾಫ್ರನ್ ಅದನ್ನ ಹಾಕೋತಾ ಇದ್ದೀನಿ. ಒಂದು ಬ್ಲೂ ನೋಡೇನೋ ಸೌಂಡ್ ಮಾಡ್ತಾನೆ. ಮತ್ತೆ ಮೇಲೆ ಅದೇ ನಾವು ಆನಿಯನ್ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಇದೊಂದು ಸ್ವಲ್ಪ ಸೀದೆ ಇದೆ, ಬೇಜಾರು ಮಾಡ್ಕೊ. ಅದನ್ನ ಹಾಕೋಬೇಕು. ಸೊ ಇದನ್ನ ಹಾಕೊಂಡಾದ್ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಬೇಕು. ಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು. ಬಾಳೆ ಎಲೆ ಹಾಕಿ ದಮ್ ಕಟ್ತಾರೆ. ನನ್ನ ಹತ್ರ ಇವತ್ತು ಬಾಳೆ ಎಲೆ ಇಲ್ಲದೆ ಇರೋದ್ರಿಂದ ನಾನು ಇವತ್ತು ಒಂದು ತೆಳುವಾದ ಬಟ್ಟೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ದಮ್ ಕಟ್ತಾ ಇದ್ದೀನಿ. ಸೊ ನೀವು ಈ ಬಾಳೆ ಎಲೆ ಯೂಸ್ ಮಾಡ್ಬೋದು ದಮ್ ಕಟ್ಟೋದಕ್ಕೆ. ಓಕೆ, 20 ಮಿನಿಟ್ಸ್ ಸಿಮ್ಮಲ್ಲೇ ಬೇಯಿಸಬೇಕು. ಬೇಯಿಸಿದಾದ್ಮೇಲೆ ನೀವು ನಾನು ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅಂತ ಬಿರಿಯಾನಿ. ಸೊ ನೋಡಿ, ಈ ಥರ ಬಟ್ಟೆ ಎಲ್ಲ ಕ್ಲೋಸ್ ಮಾಡಿ ಇದ್ರ ಮೇಲೆ ಹಿಂಗೆ ವೆಯ್ಟ್ ಇರೋ ವಸ್ತು ನಮ್ಮ ಮನೇಲಿ ಇದ್ದಿದ್ದು. ಸೊ ಇದನ್ನು ಇಟ್ಟಿದ್ದೀರಿ, ಹಿಂಗೆ ಮಾಡೋದು. ನಾಟಿ ಸ್ಟೈಲ್ ಸೋಯಾ ಬಿರಿಯಾನಿ ರೆಡಿ ಆಗಿದೆ. ಈಗ ಸರ್ವ್ ಮಾಡೋ ಟೈಮ್. ಸೊ ನೋಡಿ, ಈಗ ಲೇಯರ್ ಹೇಗೆ ಬಂದಿದೆ ಅಂದರೆ ಒಂದು ಸೈಡಿಂದ ತೊಗೋಬೇಕು, ಅದನ್ನು ತೊಗೊಂಡು ಹೀಗೆ ಓಹೋ ಮತ್ತೆ ನಾವು ಮೇಘನಾಸ್ ಬಿರಿಯಾನಿ ಥರ ಮೀನಾಸ್ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡುವಾಣ. ಓಕೆ, ಸೊ ನಾವೀಗ ಒಂದು ಸ್ವಲ್ಪ ರೈತನ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಗಾನಿಕಾ, ಫಸ್ಟು ನೀನು ತಿನ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗಿದೆ. ಸೊ ಇವಾಗ ತಿಂತಾ ಇದ್ದೀವಿ. ಮೊಸರು ಬಜ್ಜಿ ಕಲಿಸ್ಕೊಂಡೆ, ಹಿಂಗೆ ಎತ್ಕೊಂಡೆ. ಚೆನ್ನಾಗಿದೆ. ಸೊ ಗಾನಿಕಾ, ಇವಾಗ ನನ್ನ ಟರ್ನ್ ಆಯಿತು, ನಿನ್ನ ಟರ್ನ್. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಏನು ಕಡಿಮೆ ಏನು ಜಾಸ್ತಿ ಎಲ್ಲ ಸೂಪರ್. ಮತ್ತೆ ಅವಾಗ ಬಿಲ್ಡಪ್ ಕೊಡ್ತಿದ್ದೆ ಹಂಗೆ ಹಿಂಗೆ ಅಂತ, ಹೆಂಗೇನ ಮತ್ತೆ ನೀವು ನೋಡ್ತೀರಾ ಟೇಸ್ಟ್? ಚೆನ್ನಾಗಿ ಬಂದಿದೆ. ಸೊ ಗೈಸ್ ನೋಡಿ, ನೀವು ಟ್ರೈ ಮಾಡಿಬಿಟ್ಟು ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ಎಲ್ಲ ನೋಡಿದ್ದಾಯಿತು. ಫೈನಲಿ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಬಾ ಅನಿಕಾ, ಹೇಳ ಏನಾದರೂ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಾಗೆ ಸೋಯಾ ಬಿರಿಯಾನಿ ಟ್ರೈ ಮಾಡಿ. ಏನು ಟ್ರೈ ಮಾಡಿ? ಏನ ಸೋಯಾ ಬಿರಿಯಾನಿನ. ಅದು ಇಷ್ಟ ಆಗಿದೆ, ನೀವು ಸೋಯಾಬೀನ್ ಬಿರಿಯಾನಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಕ್ಯಾಟ್ರಿಂಗ್ ಸರ್ವಿಸ್ ಬೇಕಂದ್ರೆ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ.